ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನಾನು ಫೇಶಿಯಲ್ ಹೇರ್ದು ಹೇಗೆ ಚಿಕ್ಕ ಚಿಕ್ಕ ಕೂದಲನ್ನ ಹೇಗೆ ರಿಮೂವ್ ಮಾಡ್ಕೋಬೋದು ಅನ್ನೋದ್ರದ್ದು ಟಿಪ್ಸ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ 3 ಥರ ಟಿಪ್ಸ್ನ ನಾನು ಕೊಡ್ತಾ ಇದ್ದೀನಿ, ಪ್ಲಸ್ ನಿಮಗೆ ಅದರದ್ದು ಒಂದು ಪೀಲ್ ಆಫ್ದು ತೋರಿಸ್ತಾ ಇದ್ದೀನಿ. ಸೊ ಹೇಗೆ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಕೂದಲು ಹೇಗೆ ರಿಮೂವ್ ಮಾಡ್ಕೋಬೋದು ಅನ್ನೋದ್ರದ್ದು ಈ ವಿಡಿಯೋದಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ಏನು ನಾನು ಚಾರ್ಕೋಲ್ದು ಇದರಲ್ಲಿ ತೋರಿಸ್ತಾ ಇದ್ದೀನೋ, ಸೊ ನೋಡಿ ಚಾರ್ಕೋಲ್ದು ಪೀಲ್ ಆಫ್ದು. ಸೊ ಇದು ಮಾಡೋದ್ರಿಂದ ಕೂದಲು ಏನು ರಿಮೂವ್ ಆಗುತ್ತೆ ಅಂತ ಹೇಳಿದ್ನಲ್ಲ. ಸೊ ಇದು ನೀವು ಯಾವ ಥರ ಹಾಕಬೇಕು ಅಂದರೆ, ಸೊ ಈ ಚಿತ್ರದಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ಕಣ್ಣು ಭಾಗ ಬಿಡಬೇಕು, ಮೂಗುದು ಈ ಪೋರ್ಷನ್ನ ಬಿಡಬೇಕು, ಮತ್ತು ಇದು ಆಯಿತಾ. ಸೊ ನೋಡಿಕೊಂಡು ಮಾಡಿ, ಬಾಯಿ ಸುತ್ತ ಮಾಡಬೇಕಾಗುತ್ತೆ, ಲಿಪ್ಸ್ದು ಬಿಟ್ಬಿಟ್ಟು ಆಯಿತಾ. ಸೊ ಆ ಥರ ಮಾಡಿ ನೀವು ಎಷ್ಟು ಬಿಡಬೇಕು ಅಂದರೆ, ಎಷ್ಟೊತ್ತು ಬಿಡಬೇಕು ಅಂದರೆ ಫ್ರೆಂಡ್ಸ್, ಒಂದು 20 ಮಿನಿಟ್ಸ್ ಅಂತೂ ಮಿನಿಮಮ್ ನೀವು ಬಿಡಲೇಬೇಕಾಗುತ್ತೆ ಆಯಿತಾ. 20 ನಿಮಿಷ, 20ರಿಂದ 30 ಕೊಡಿ. ಫ್ಯಾನ್ ಕೆಳಗೆ ಕೂತ್ಕೊಂಡ್ರೆ ಇನ್ನೂ ಬೇಗ ಆಗುತ್ತೆ ನಿಮಗೆ. ಸೊ ನೀವು ಡಿಸೈಡ್ ಮಾಡಿ. ಸೊ ಆ ಥರ ಆಯಿತಾ. ಅದು ಡ್ರೈ ಆಗೋವರೆಗೂ ನೀವು ಮಾಡಬೇಕು. ಮತ್ತು ಇಲ್ಲೆಲ್ಲ ಹಾಕೊಂಡ್ಬಿಡ್ಬೇಡಿ, ಇಲ್ಲಿ ಹಾಕೊಂಡು ಹಿಂಗೆ ಎಳೆದ್ರೆ ಕೂದಲೆಲ್ಲ ಬಂದುಬಿಡುತ್ತೆ. ಸೊ ನೋಡಿಕೊಂಡು ಹುಷಾರಾಗಿ ಮಾಡ್ಕೊಳ್ಳಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಫೇಶಿಯಲ್ದು ಹೇರ್ನ ಅಂದರೆ ಮುಖದಲ್ಲಿರುವ ಬೇಡವಾದ ಕೂದಲನ್ನ ಹೇಗೆ ನಾವು ತಕ್ಕೋಬೋದು ಅಂತ. ಸೊ ಎಲ್ಲರೂ ಹೋಗ್ಬಿಟ್ಟು ಪಾರ್ಲರ್ಗೆ ಹೋಗ್ಬಿಟ್ಟು ಫೇಶಿಯಲ್ ಅಂದರೆ ವ್ಯಾಕ್ಸಿಂಗ್ ಮಾಡಿಸೋದಾಗಿರ್ಬೋದು, ಫೇಶಿಯಲ್ದು ವ್ಯಾಕ್ಸಿಂಗ್ ಮಾಡಿಸೋದಾಗಿರ್ಬೋದು, ಮತ್ತು ಥ್ರೆಡ್ಡಿಂಗ್ ಮಾಡಿಸೋದಾಗಿರ್ಬೋದು, ತುಂಬ ಪೇನ್ಫುಲ್ ಆಗಿರುತ್ತೆ. ಮತ್ತು ಅದು ಸ್ಕಿನ್ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಸೊ ಇದು ಚಾರ್ಕೋಲ್ದು ಒಂದು ಪೀಲ್ ಆಫ್ ಆಗಿರುತ್ತೆ. ಸೊ ನೋಡಿ, ನಾನು ಇದನ್ನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಆಲ್ರೆಡಿ ನಾನು ಹಾಕ್ಕೊಂಡು ತೆಗೆದಿದ್ದೀನಿ. ಸೊ ಎಲ್ಲ ನೈಸಾಗಿ ಬರುತ್ತೆ ಫ್ರೆಂಡ್ಸ್, ಅಂದರೆ ಚಿಕ್ಕ ಚಿಕ್ಕ ಕೂದಲೆಲ್ಲ ಹೊರಟೋಗ್ಬಿಡುತ್ತೆ ಆಯಿತಾ. ಸೊ ಆ ಥರ ಮಾಡ್ಕೊಳ್ಳಿ. ಸೊ ಇದ್ರದ್ದು ನೇಮು ನಾನು ಹೇಳ್ತೀನಿ, ಆಮೇಲೆ ತೋರಿಸ್ತೀನಿ ನಾನು ಯಾವುದು ಅಂತ. ಸೊ ನೋಡಿ ಚಾರ್ಕೋಲ್ದು ಆಯಿತಾ. ಸೊ ನೀವು ಅದು ಹಾಕ್ಕೊಳ್ಳೋದ್ರಿಂದ 3 ಪ್ಲಸ್ ಪಾಯಿಂಟ್ ಏನು ಅಂದರೆ, ಒಂದು ನಿಮ್ಮದು ಕೂದಲುಗಳು ಅದರಲ್ಲೇ ಬಂದ್ಬಿಡುತ್ತೆ, ಚಿಕ್ಕ ಪುಟ್ಟ ಕೂದಲುಗಳು ಆಯಿತಾ, ಸಣ್ಣ ಪುಟ್ಟ ಕೂದಲು. ತುಂಬ ದೊಡ್ಡದಿದ್ದರೆ ಅದೊಂದು ಸ್ವಲ್ಪ ಬೇರೆ ಮೆಥಡಲ್ಲಿ ಹೇಳ್ಕೊಡ್ತೀನಿ ಹೆಂಗೆ ತಕ್ಕೋಬೋದು ಅಂತ. ಸೊ ನಾನು ಅದೇ ಮಾಡೋದು, ಅದನ್ನೇ ಫಾಲೋ ಮಾಡ್ತಾ ಇರೋದ್ರಿಂದ ನಾನು ನಿಮ್ಗೆ ತೋರಿಸ್ತೀನಿ. ನಿಮ್ಗೆ ಗೊತ್ತಿಲ್ಲ, ಇಮ್ಯಾಜಿನ್ ಮಾಡಿಲ್ಲ ಅಂದರೆ ಏನು ಗೊತ್ತಾ ಫ್ರೆಂಡ್ಸ್, ನಂದು ಫಸ್ಟ್ ಎಲ್ಲ ತುಂಬ ದೊಡ್ಡ ಕೂದಲಿತ್ತು ಆಯಿತಾ. ಮುಖದ ಮೇಲೆ ಕೆನ್ನೆ ಮೇಲೆಲ್ಲ ಇಷ್ಟಿಷ್ಟುದ್ದ ಕೂದಲಿತ್ತು. ಇಷ್ಟಿಷ್ಟುದ್ದ ಅಂದರೆ ತುಂಬ ದೊಡ್ಡದಲ್ಲ, ಸ್ವಲ್ಪ. ಸೊ ಆ್ಯಕ್ಚುಲಿ ನಾನು ಏನು ಮಾಡಿದೆ ಅಂದರೆ, ನಾನೊಂದು ಮೆಥಡ್ನ ಫಾಲೋ ಮಾಡ್ಕೊಂಬಂದೆ. ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ, ಯಾವ ಥರ ಮಾಡ್ಕೊಂಬಂದೆ ಕೂದಲು ಕಡಿಮೆ ಬೆಳೆಯೋಕ್ಕೆ ಸ್ಟಾರ್ಟ್ ಆಯಿತು ಅಂತ ಆಯಿತಾ. ಸೊ ಹೇಳ ಯಾವ ಥರ ಮಾಡಿದೆ ಅಂತ. ಸೊ ನಾನು ಏನು ಮಾಡ್ತಾಯಿದ್ದೆ ಅಂದರೆ, ಕಡಲೆ ಹಿಟ್ಟಿಗೆ ಕಸ್ತೂರಿ ಟರ್ಮರಿಕ್ಕು ತೊಗೋಬೇಕು ಆಯಿತಾ. ಕಸ್ತೂರಿ ಟರ್ಮರಿಕ್ಕು ಪ್ಲಸ್ ನಿಮ್ಮದು ಏನೊಂದು ಕಡಲೆ ಹಿಟ್ಟಿರುತ್ತೋ ಅದನ್ನು ತೊಗೊಂಡು ಸ್ವಲ್ಪ ಗೋಧಿ ಹಿಟ್ಟು ಹಾಕೋತಾ ಇದ್ದೆ, ಸ್ವಲ್ಪ ಹಸಿ ಹಾಲು, ಸ್ವಲ್ಪ ಜೇನುತುಪ್ಪ, ಇಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ಏನು ಮಾಡ್ತಾಯಿದ್ದೆ ಅಂದರೆ, ಈಗ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಈ ಥರ ಕೂದಲುದು ಹಿಂಗೆ ಬೆಳೆಯೋದಲ್ವಾ. ಸೊ ನಾವು ಇದನ್ನು ಅಪ್ಲೈ ಮಾಡಿಬಿಟ್ಟು ಹಿಂಗೆ ಉಜ್ಜಬೇಕು, ಕೆಳಗಿಂದ ಮೇಲೆ ಹಿಂಗೆ ರಬ್ ಮಾಡ್ತಾ ಬರಬೇಕು. ಸೊ ಅವಾಗ ಏನಾಗುತ್ತೆ ಅಂದರೆ, ಆ ಹೇರ್ದು ರೂಟ್ ಏನಿರುತ್ತೋ ಅದು ಬ್ರೇಕ್ ಆಗುತ್ತೆ ಆಯಿತಾ. ಸೊ ಅದು ಬ್ರೇಕ್ ಆಗಿ ಅದು ಉದ್ರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಬೇಗ ಅದು ಬೆಳೆಯಲ್ಲ, ಕೂದಲು ಬೇಗ ಫಾಸ್ಟಾಗಿ ಬೆಳೆಯುತ್ತಲ್ಲ ಕೆಲವ್ರಿಗೆ, ಅದೆಲ್ಲ ಅವಾಯ್ಡ್ ಆಗುತ್ತೆ. ನೀವು ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ಒಂದು 6 ತಿಂಗಳು ಈ ಥರ ಮಾಡಿಬಿಟ್ರೆ, ನಾನು ಹಂಗೆ ಮಾಡಿದ್ದು ಫ್ರೆಂಡ್ಸ್. 6 ಮಂತ್ಸ್ ಮಾಡಿದೆ, ಫುಲ್ಲು ನನಗೆ ಕಡಿಮೆ ಆಗೋಯ್ತು ಆಯಿತಾ. ಸೊ ಅದೊಂದು ಮಾಡೋದನ್ನ ಜೊತೆಗೆ ಈ ಥರ ಪೀಲ್ ಆಫ್ಗಳನ್ನೂ ಹಾಕೊತಾ ಇರ್ತೀನಿ. ಸೊ ಅದರಲ್ಲೇ ಚಿಕ್ಕ ಪುಟ್ಟ ಕೂದಲೆಲ್ಲ ಬರುತ್ತೆ. ಅದಕ್ಕೂ ಹೋಗ್ಲಿಲ್ವ, ನಾನು ಹೇಳಿದ್ನಲ್ಲ ಒಂದು ಸ್ವಲ್ಪ ಇದಾಗಿದ್ದರೆ, ಸೊ ನೀವು ಈ ಥರ ಫೇಶಿಯಲ್ದು ಇದು ಬರುತ್ತೆ, ಫೇಶಿಯಲ್ದು ಹೇರ್ ರಿಮೂವ್ ಮಾಡುವಂತಹ ಒಂದು ಬ್ಲೇಡ್ ಇರುತ್ತೆ ಆಯಿತಾ. ಸೊ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. ಅಮೆಝಾನ್ ಎಲ್ಲ ಕಡೆ ಸಿಗುತ್ತೆ, ಈವನ್ ಮಿನಿಸೋ ಅಂತ ಕಡೆಯೂ ಸಿಗುತ್ತೆ. ಶಾಪಿಂಗ್ ಇದರಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್ ಆಯಿತಾ. ಸೊ ಇದನ್ನು ಟ್ರೈ ಮಾಡಿ. ಸೊ ನೀವು ಇದನ್ನು ಹೇಗೆ ಹಾಕೋಬೇಕು ಅನ್ನೋದು ಒಂದು ಮೆಥಡ್ ಇದೆ. ಸೊ ಹಾಗೆ ಹಾಕ್ಬಿಟ್ಟು ನೀವು ತೆಗೆದ್ರೆ ಬರಲ್ಲ ಅದು ಆಯಿತಾ. ಸೊ ತುಂಬ ಜನ ಕೇಳ್ತಾ ಇದ್ರಲ್ಲ ಅಪ್ಪರ್ ಲಿಪ್ಸ್ದು ಹೇಳ್ಕೊಡಿ ಅಂತ. ಸೊ ನೋಡಿ ಈ ಥರ ಅಪ್ಲೈ ಮಾಡ್ಕೊಳ್ಳಿ, ಮಾಯ್ಶ್ಚರೈಸರ್ನ ಹಿಂಗೆ ಹಾಕ್ಕೊಳ್ಳಿ ಫಸ್ಟ್. ಈ ಥರ ಎಲ್ಲ ಹಾಕ್ಕೊಂಡಾದ್ಮೇಲೆ, ಸೊ ಇದೇನು ಒಂದು ಫೇಶಿಯಲ್ದು ಬ್ಲೇಡ್ ಏನು ಬರುತ್ತೋ, ಸೊ ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟ್ ಹಿಂಗೆ ಹಾಕ್ಕೊಳ್ಳಿ ಆಯಿತಾ. ಸೊ ಎಲ್ಲೆಲ್ಲ ಹಾಕೋಬೇಕು, ಇಲ್ಲೆಲ್ಲ ಕೆಳಗೂ ಹಾಕೋಬೋದು, ಈವನ್ ಇಲ್ಲೂ ಹಾಕೋಬೋದು ನೀವು. ಕೆಲವ್ರಿಗೆಲ್ಲ ಚಿನ್ನ ಹತ್ರ ಅಂದರೆ ಗದ್ದ ಹತ್ರ ಎಲ್ಲ ಒಂದು ಸ್ವಲ್ಪ ದೊಡ್ಡ ಕೂದಲು ಥರ ಬೆಳೆದ್ಬಿಟ್ಟಿರುತ್ತೆ. ಥೈರಾಯ್ಡ್ ಇರೋರಿಗೆ ತುಂಬ ದೊಡ್ಡ ಕೂದಲು ಬೆಳೆಯುತ್ತೆ. ಸೊ ಅಂಥವ್ರು ಏನು ಗೊತ್ತಾ, ನೀವು ಯಾವುದೇ ಒಂದು ಬೇರೆ ಏನೇ ಮಾಡೋದಕ್ಕಿಂತ ಬೆಟರ್ ಈ ಥರದ್ದು ಮಾಡಿ. ನಾನು ಹೇಳಿದ್ನಲ್ಲ, ಇದು ಮಾಡಿದ ತಕ್ಷಣ ನಾನು ಹೇಳೋ ಮೆಥಡ್ನ ನೀವು ಫಾಲೋ ಮಾಡಿದ್ರೆ ಕೂದಲು ಬೇಗ ಬರೋದನ್ನು ತಪ್ಪಿಸುತ್ತೆ ಇದು ಆಯಿತಾ. ಸೊ ನೋಡಿ ಈ ಥರ ಮಾಡಿ.
ಈ ಥರ ಮಾಡ್ಕೊಂಬಂದಾಗ ಏನಂದರೆ ಏನೊಂದು ಚಿಕ್ಕ ಪುಟ್ಟ ಕೂದಲಿರುತ್ತೋ ಅದೆಲ್ಲ ಬಂದ್ಬಿಡುತ್ತೆ. ಆಮೇಲೆ ನಿಮ್ಗೆ ಇದೇನೋ ಇದಾಗಲ್ಲ, ಹಾರ್ಮ್ಫುಲ್ ಆಗಲ್ಲ, ಆಯಿತಾ. ಸೊ ಎಲ್ಲ ಇಲ್ಲೇನು ಮಾಯ್ಶ್ಚರೈಸರ್ ನಾನು ತೋರಿಸ್ತಾ ಇದ್ದೀನೋ ಅದರಲ್ಲಿ ಕಪ್ಪು ಕಪ್ಪು ಕೂದಲು ಅಂಟ್ಕೊಂಡಿರುತ್ತೆ. ಸೊ ಆ ಥರ. ಆಮೇಲೆ ನೀವು ಅನ್ಕೋಬೋದು ಇದನ್ನು ತೆಗೆದ ತಕ್ಷಣ ಇಮಿಡಿಯೇಟಾಗಿ ಬರುತ್ತಾ? ಇಲ್ಲ, ಬರಲ್ಲ. 15 ದಿನ ಅಂತೂ ಟೈಮ್ ತೊಗೊಳುತ್ತೆ ಈ ಒಂದು ಇದ್ರಲ್ಲಿ ಮಾಡೋದ್ರಿಂದ ಬ್ಲೀಡ್, ಆಯಿತಾ. ಸೊ ಅಷ್ಟರೊಳಗೆ ನಾನು ಹೇಳಿರೋ ಮೆಥಡ್ ಮಾಡ್ಕೊಂಬಿಡಿ. ನಾನು ಹೇಳಿದ್ನಲ್ಲ, ಕಡಲೆ ಹಿಟ್ಟು ತೊಗೊಳ್ಳಿ, ಅರಿಶಿನ ತೊಗೊಳ್ಳಿ, ಮತ್ತು ಜೇನುತುಪ್ಪ, ಹಸಿ ಹಾಲು, ಗೋಧಿ ಹಿಟ್ಟು, ಮತ್ತು ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೀವು ನಾನು ಹೇಳಿದ್ನಲ್ಲ ಹಿಂಗೆ ಪೇಸ್ಟ್ ಥರ ಹಿಂಗೆ ಹಾಕೊಂಡು ರಬ್ ಮಾಡಬೇಕು, ಅದು ಮಸಾಜ್ ಮಾಡಬೇಕು. ಸೊ ಅದೊಂದು ಫಸ್ಟ್ನೇ ಟಿಪ್ ಆಗಿತ್ತು. ಸೆಕೆಂಡ್ನೇ ಟಿಪ್ ಏನು ಅಂದರೆ ಪಪಾಯ ಪೇಸ್ಟ್ ಬರುತ್ತಲ್ಲ ಫ್ರೆಂಡ್ಸ್, ಪಪಾಯ ಪೇಸ್ಟನ್ನ ತೊಗೊಂಡು ನೀವು ಯಾವಾಗ ಈ ಥರ ನಾನು ಹೇಳಿದ್ನಲ್ಲ ಹೇರ್ ರಿಮೂವ್ ಮಾಡಿದ ತಕ್ಷಣ ನಾನು ಹೇಳೋದು ಈ ಥರ ಬ್ಲೇಡಲ್ಲಿ ಹಿಂಗೆ ಮಾಡ್ಕೊತೀರಲ್ವಾ. ಸೊ ಇದು ಒಂದಕ್ಕೋಸ್ಕರ ಏನಕ್ಕೆ ನೀವು ಪಾರ್ಲರ್ಗೆ ಹೋಗ್ಬೇಕಲ್ವಾ. ಈಗ ಐಬ್ರೋಸೂ ನೀವು ಇದರಲ್ಲೇ ಮಾಡ್ಕೋಬೋದು ಗೊತ್ತಾ. ಸೊ ನಾನು ಹಂಗೆ ಮಾಡೋದು ಫ್ರೆಂಡ್ಸ್. ನೀವೆಲ್ಲ ಅನ್ಕೋಬೋದು ನಾನು ಪಾರ್ಲರ್ಗೆ ಹೋಗಲ್ಲ, ನಾನು ಆ್ಯಕ್ಚುಲಿ ಮೇಕಪ್ ಹುಚ್ಚು ನನಗೆ, ಬಟ್ ನಾನೇ ಮನೆಯಲ್ಲೇ ಮಾಡ್ಕೊತೀನಿ, ಹೊರಗಡೆ ಅಂತೂ ಹೋಗಲ್ಲ, ಆಯಿತಾ. ಸೊ ನೋಡಿ, ಇಲ್ಲಿ ಮಾಡ್ಬೇಕಾದ್ರೂ ಅಷ್ಟೇ ನೋಡಿಕೊಂಡು ನೀವು ಈ ಥರ ಮಾಡ್ಕೋಬೋದು, ಆರಾಮಾಗಿ ಮಾಡ್ಬೋದು ಗೊತ್ತಾ. ಎಕ್ಸ್ಟ್ರಾ ಹೇರ್ ಎಲ್ಲ ತೆಗ್ಸೋಕ್ಕೆ ಕೆಲವ್ರು ಪಾರ್ಲರ್ಗೆ ಹೋಗ್ತೀರಾ, ನಂಗೆ ಗೊತ್ತಿಲ್ಲ ಇವಾಗ ಎಷ್ಟು ಚಾರ್ಜ್ ಮಾಡ್ತೀರೋ ಅಂತ. 90 ರೂಪೀಸ್ ಅಂತೂ ತೊಗೋತಾರೆ ಅಂದ್ಕೊಂಡಿದ್ದೀನಿ, 50 to 90 ರೂಪೀಸ್ ತೊಗೋಬೋದು. ಸೊ ಬೆಟರ್ ಈ ಥರದ್ದೊಂದು ನೀವು ತೆಗೆದಿಟ್ಕೊಂಡ್ರೆ ಆರಾಮಾಗಿ ಮಾಡ್ಕೋಬೋದಲ್ವಾ ಮನೆಯಲ್ಲೇ. ಸೊ ನೋಡಿ, ಮೇಲ್ಗಡೆನೂ ಇವನ್ ನೀವು ಇಲ್ಲೆಲ್ಲ ನೀವು ಟಚಪ್ ಥರ ಹಿಂಗೆ ಕೊಡ್ಬೋದು, ಅಂದರೆ ಎಕ್ಸ್ಟ್ರಾ ಹೇರ್ದೆಲ್ಲ ನೀವು ತಕ್ಕೋಬೋದು, ಆಯಿತಾ. ಮತ್ತು ಇಲ್ಲಿ ದೊಡ್ಡ ದೊಡ್ಡ ಕೂದಲು ಬಂದಿರೋದನ್ನ ಕತ್ರಿನಲ್ಲಿ ಕಟ್ ಮಾಡಿ. ಪಾರ್ಲರ್ಗೆ ಹೋದಾಗೂ ಹಂಗೆ ತಾನೇ ಅವ್ರು ಮಾಡೋದು, ಥ್ರೆಡ್ಡಿಂಗ್ ಮಾಡುವಾಗ ಕತ್ರಿನಲ್ಲಿ ಹಿಂಗೆ ಒಂದು ಶೇಪ್ ಕೊಡ್ತಾರೆ, ಆ ಥರ ಮಾಡ್ಕೊಳ್ಳಿ ಆರಾಮಾಗಿ. ನೋಡಿ ನಿಮ್ಗೆ ಎಷ್ಟು ಚೆನ್ನಾಗಿ ಶೇಪು ಬಂತು, ಪ್ಲಸ್ ನಿಮಗೆ ಎಕ್ಸ್ಟ್ರಾ ಕೂದಲು ರಿಮೂವ್ ಆಗುತ್ತೆ. ಆರಾಮಾಗಿ ಈ ಥರ ಟ್ರಿಕ್ನ ಉಪಯೋಗಿಸಿ, ಆಯಿತಾ. ಸೊ ಬನ್ನಿ, ಇವಾಗ ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ನಾನು ಯಾವುದೇ ಒಂದು ಪ್ರಮೋಷನ್ ಮಾಡ್ತಿಲ್ಲ. ಗ್ಲ್ಯಾಮ್ ವೇದ ಅಂತ ಇದ್ರ ಹೆಸರು, ಆಯಿತಾ, ಗ್ಲ್ಯಾಮ್ ವೇದ. ಸೊ ನೋಡ್ಕೊಳ್ಳಿ, ಗ್ಲ್ಯಾಮ್ ವೇದ ಅಂತ ಬರುತ್ತೆ. ಸೊ ಇದು ಆ್ಯಕ್ಟಿವೇಟೆಡ್ ಚಾರ್ಕೋಲ್ ಪೀಲ್ ಆಫ್ ಮಾಸ್ಕ್ ಅಂತ ಫ್ರೆಂಡ್ಸ್. ಪೀಲ್ ಆಫ್ ಮಾಸ್ಕ್ದು ಕಪ್ಪಗೆ ಬರುತ್ತೆ, ಆಯಿತಾ, ಕಲ್ಲಿದ್ಲು ಬರುತ್ತೆ ನೋಡಿ ಅದು. ಸೊ ನಾನು ಹೇಳ್ತೀನಿ ಇದು ಏನು ಮಾಡುತ್ತೆ ಅಂದರೆ ಟ್ಯಾನ್ನ ರಿಮೂವಲ್ ಮಾಡುತ್ತೆ. ಟ್ಯಾನ್ ರಿಮೂವಲ್ ಅಂದರೆ ಸೂರ್ಯನದು ಬಿಸಿಲಿಂದ ಕಪ್ಪು ಸುತ್ತಕೊಂಡು ಅದರಿಂದನೇ ನಿಮಗೆ ಸ್ಕಿನ್ ಪ್ರಾಬ್ಲಮ್ ಜಾಸ್ತಿ ಆಗೋದು ಗೊತ್ತಾ. ಹೊರಗಡೆ ನೀವು ಬಿಸಿಲ ಹತ್ರ ಹೋಗ್ಬಿಟ್ಟು ಬಂದಾಗ ಮುಖ ಎಲ್ಲ ಕಪ್ಪು ಸುತ್ಕೊಂಡಿರುತ್ತೆ, ಮತ್ತು ನಿಮ್ಮದು ಸ್ಕಿನ್ ಎಲ್ಲ ತುಂಬ ಡಲ್ ಆಗಿಬಿಡುತ್ತಲ್ವ, ಅಂದರೆ ಕಪ್ಪು ಆದಂಗೆ ಕಾಣಿಸ್ತೀರ. ಸೊ ಆ ಬೆಟರ್ ಈ ಥರದ್ದು ಮಾಡ್ಕೊಳ್ಳೋದ್ರಿಂದ ಎಷ್ಟು ಯೂಸ್ಫುಲ್ ಆಗಿದೆ ಅಂದರೆ ಚಿಕ್ಕ ಚಿಕ್ಕ ಕೂದಲು ಬರುತ್ತೆ, ಪ್ಲಸ್ ಬೆಳ್ಳಗಾಗ್ತೀರಾ, ಪ್ಲಸ್ ನಿಮ್ಮದು ಟ್ಯಾನ್ ಎಲ್ಲ ಹೊರಟೋಗುತ್ತೆ, ಮತ್ತು ಡಿಟಾಕ್ಸಿಫೈಯಿಂಗ್ ಮಾಡುತ್ತೆ. ನಾವು ನಮ್ಮ ಸ್ಟಮಕ್ ಒಳಗೆ ನೀರನ್ನ ಕನ್ಸ್ಯೂಮ್ ಮಾಡಿ, ಅಂದರೆ ಡಿಟಾಕ್ಸ್ದು ವಾಟರ್ ಏನು ಕುಡಿದು ನಾವು ಕ್ಲೀನ್ ಮಾಡ್ಕೊತೀವೋ ಅದೇ ಥರ ಸ್ಕಿನ್ಗೂ ಬೇಕಲ್ವಾ ಡಿಟಾಕ್ಸಿಫಿಕೇಷನ್ನು. ಸೊ ಅದು ಇದರಿಂದ ನಮಗೆ ಸಿಗುತ್ತೆ, ಆಯಿತಾ. ಸೊ ಮತ್ತು ಡೀಪ್ ಕ್ಲೆನ್ಸಿಂಗ್ ಮಾಡುತ್ತೆ, ಒಳಗವರೆಗೂ ಹೋಗ್ಬಿಟ್ಟು ಪೋರ್ಸ್ ಒಳಗೆ ಹೋಗಿ ಆ ಕೊಳೆಯನ್ನೆಲ್ಲ ಆಚೆ ತೊಗೊಂಬರುತ್ತೆ, ಆವಾಗಲೇ ನಿಮ್ಮದು ಸ್ಕಿನ್ ಚೆನ್ನಾಗಾಗೋದಕ್ಕೆ ಹೆಲ್ಪ್ ಮಾಡೋದು, ಆಯಿತಾ ಫ್ರೆಂಡ್ಸ್. ಸೊ ಆ ಥರ ಮಾಡ್ಕೊಳ್ಳಿ. ಸೊ ನೀವು ತಲೆ ಕೆಡ್ಸ್ಕೊಬಿಡಿ, ಏನೂ ಆಗಲ್ಲ ಗೊತ್ತಾ. ನನ್ನ ನಂಬಿ ನೀವು, ಆ್ಯಕ್ಚುಲಿ ನಾನು ತುಂಬ 1 ಇಯರಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ, ಆಯಿತಾ. ನನಗೆ ಆ್ಯಕ್ಚುಲಿ ತುಂಬ ಚಿಕ್ಕ ಚಿಕ್ಕ ಕೂದಲು ಆಗಿಬಿಟ್ಟಿದೆ. ನಾನು ಹೇಳಿದ್ನಲ್ಲ ತುಂಬ ದೊಡ್ಡ ದೊಡ್ಡ ಕೂದಲೆಲ್ಲ ಇವಾಗ ಅಷ್ಟೊಂದು ಬರ್ತಾ ಇಲ್ಲ ನನಗೆ. ಯಾಕೆ ಅಂದರೆ ನಾನು ಆ ಒಂದು ಮೆಥಡ್ ಟ್ರಿಕ್ನ ಫಾಲೋ ಮಾಡ್ತಾಯಿದ್ದೀನಿ. ಪಪಾಯ ಪೇಸ್ಟನ್ನ ಹಾಕೊತಾ ಇರ್ತೀನಿ, ಮತ್ತು ಹೇಳಿದ್ನಲ್ಲ ಅರಿಶಿನ ಮತ್ತು ಕಡಲೆ ಹಿಟ್ಟದು ಅದೊಂದು ರೆಮಿಡಿ ಮಾಡ್ಕೊಳ್ಳಿ. ಸೊ ಈ ಥರ ಮಾಡಿಕೊಂಡು ನಿಮಗೆ ಒಂದು 15 ದಿನ 30 ಡೇಸು 15 ಡೇಸ್ ಈ ಥರ ಬಂದರೆ ಆರಾಮಾಗಿ ನೀವು ಫಂಕ್ಷನ್ಸ್ಗೆ ಹೋಗ್ಬೋದು. ಮುಖ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ, ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ನಿಮಗೆ, ಆಯಿತಾ. ಸೊ ನೋಡಿ ಅಪ್ಪರ್ ಲಿಪ್ದು ಮಾಡಿದ್ಮೇಲೆ ಸೊ ಏರೆಲ್ಲ ತೆಗ್ದ ಆಮೇಲೆ ನಂದು ಐಬ್ರೋಸ್ ಎಲ್ಲ ನೋಡಿ ಒಂಥರ ಶೇಪ್ ಮಾಡ್ದಂಗೆ ಇರುತ್ತೆ ಅಲ್ವಾ. ಸೊ ಹೊರಗಡೆ ಹೋಗಿ ಮಾಡಿಸುವಂತಹ ಅವಶ್ಯಕತೆನೇ ಇಲ್ಲ, ಆರಾಮಾಗಿ ಈ ಥರದ್ದು ನೀವು ಮನೆಯಲ್ಲೇ ಮಾಡ್ಕೊಳ್ಳಿ, ಆಯಿತಾ ಫ್ರೆಂಡ್ಸ್. ಸೊ ಇದನ್ನು ಟ್ರೈ ಮಾಡಿ. ಫೇಶಿಯಲ್ ಹೇರ್ದು ಹೇಗೆ ತಕ್ಕೋಬೋದು ಅಂತ ಇವತ್ತಿನ ಬ್ಲಾಗಲ್ಲಿ ತೋರಿಸಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.